ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಇವಾಗ ನಾವು SVD ಅಂದರೆ ಸಿಂಗ್ಯುಲರ್ ವ್ಯಾಲ್ಯೂ ಡಿಕಂಪೋಸಿಷನ್ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಇದರಲ್ಲಿ ಕ್ವೆಶನ್ ಈ ರೀತಿ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ. ನಾವು ಜಸ್ಟ್ ಏನು ಮಾಡಬೇಕು ಅಂದರೆ U V ಮತ್ತು S. ಸೊ ಈ ಮೂರು ಮ್ಯಾಟ್ರಿಕ್ಸ್ನ ಕಂಡುಹಿಡಿದ್ರೆ ಸಾಕು. ಸೊ ಅದು ನಿಮ್ಮ ಪ್ರಾಬ್ಲಮ್ನ ಕಂಪ್ಲೀಷನ್ ಅಂತಲೇ ನಾವು ಹೇಳ್ಬೋದು. ಓಕೆನಾ? ಸೊ ಇಲ್ಲಿ ನಮ್ಮ ಗೋಲ್ ಬಂದುಬಿಟ್ಟು US ಮತ್ತು ವಿ ಮ್ಯಾಟ್ರಿಕ್ಸ್ಗಳನ್ನ ಕಂಡುಹಿಡಿಯೋದು. ಓಕೆನಾ? ಸೊ ಇಲ್ಲಿ ನಾನು ಒಂದೊಂದೇ ಸ್ಟೆಪ್ಸ್ ಮಾಡ್ತಾ ಹೋಗ್ತೀನಿ, ನೀವು ಅದನ್ನು ಫಾಲೋ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡಬೇಕು ಅಂತ ಅಂದರೆ ನಾವು ವಿ ಹ್ಯಾವ್ ಟು ಫೈಂಡ್ A ಇಂಟು A ಟ್ರಾನ್ಸ್ಪೋಸ್. ಫಸ್ಟ್ ಸ್ಟೆಪ್ಪಲ್ಲಿ A ಅಂದರೆ ಏನು? ಸೊ 1 2 4 ಆ್ಯಂಡ್ 9. ನೆಕ್ಸ್ಟ್ A ಟ್ರಾನ್ಸ್ಪೋಸ್ ಅಂದರೆ ಏನು? ಕಾಲಮ್ ಇದ್ದಿದ್ದು ರೋ ಆಗುತ್ತೆ. ನೆಕ್ಸ್ಟ್ ಈ ಕಾಲಮು ಕೂಡ ರೋ ಆಗುತ್ತೆ. ಓಕೆನಾ? ಸೊ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೇನು ಬರುತ್ತೆ? A ಇಂಟು A ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು ನಮಗೇನು ಬರುತ್ತೆ? 1 ಇಂಟು 1 1, 2 ಇಂಟು 2 4, 4 ಪ್ಲಸ್ 1 ಇಸ್ 5, ರೈಟ್? ಆಮೇಲೆ 1 ಇಂಟು 4 ಇಸ್ 4, 4 ಪ್ಲಸ್ 9 1 7 9 2 18, ಏನು ಬರುತ್ತೆ? 22. ನೆಕ್ಸ್ಟ್ ಏನು? ನೆಕ್ಸ್ಟ್ 4 ಪ್ಲಸ್ 9 1 7 9 2 18, ನೆಕ್ಸ್ಟ್ 22. ನೆಕ್ಸ್ಟ್ ಬಂದುಬಿಟ್ಟು 4 4 16 ಪ್ಲಸ್, ಸೊ 9 ಇಂಟು 9 ಇಸ್ 81, ನನಗೆ 97 ಬಂತು. ಓಕೆನಾ? ಸೊ ಫಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡಬೇಕು? A ಇಂಟು A ಟ್ರಾನ್ಸ್ಪೋಸ್ನ ಫೈಂಡ್ ಔಟ್ ಮಾಡಬೇಕು. ಅದಾದಮೇಲೆ ಸ್ಟೆಪ್ 2 ಅಲ್ಲಿ ನಾವೇನು ಮಾಡಬೇಕು? ಸ್ಟೆಪ್ 2 ಅಲ್ಲಿ ನಾವು ಐಗನ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಐಗನ್ ವ್ಯಾಲ್ಯೂಸ್ ಏನಕ್ಕೆ ಫೈಂಡ್ ಔಟ್ ಮಾಡಬೇಕು ಅಂದರೆ ನಾವು S ಮ್ಯಾಟ್ರಿಕ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಐಗನ್ ವ್ಯಾಲ್ಯೂಸ್ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಐಗನ್ ವ್ಯಾಲ್ಯೂಸ್ನ ಫಸ್ಟ್ ನಾವು ಫೈಂಡ್ ಔಟ್ ಮಾಡಬೇಕು. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ಐಗನ್ ವ್ಯಾಲ್ಯೂಸು ಅಂದರೆ A ಇಂಟು A ಟ್ರಾನ್ಸ್ಪೋಸ್ ಮೈನಸ್ ಲ್ಯಾಂಬ್ಡಾ ಇಂಟು I. ಸೊ ಈ ರೀತಿ ನಾವು ಐಗನ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡೋದು. ನಮ್ಮ ಹತ್ರ ಆಲ್ರೆಡಿ A ಇಂಟು A ಟ್ರಾನ್ಸ್ಪೋಸ್ ಇದೆ. ಏನು? 5 22 22 97. ಆಮೇಲೆ ಸೊ ಇವಾಗ ಲ್ಯಾಂಬ್ಡಾ ಇಂಟು I ಬಂದ್ಬಿಟ್ಟು ಏನು? ಐಡೆಂಟಿಟಿ ಮ್ಯಾಟ್ರಿಕ್ಸ್. ಓಕೆ, ಇದನ್ನು ನಾವು ಮಲ್ಟಿಪ್ಲೈ ಮಾಡಿದಾಗ ಸೊ 5 22 22 97 ಮೈನಸ್, ಸೊ ಲ್ಯಾಂಬ್ಡಾ 0 0 ಲ್ಯಾಂಬ್ಡಾ, ದೆನ್ ಇದ್ರದ್ದು ಡೆಟರ್ಮಿನೆಂಟ್ ಕಂಡುಹಿಡಿಬೇಕು. ಹೆಂಗೆ ಕಂಡುಹಿಡಿತೀರಾ? ಸೊ ಇವಾಗ 5 ಮೈನಸ್ ಲ್ಯಾಂಬ್ಡಾ, ದೆನ್ 5 ಮೈನಸ್ ಲ್ಯಾಂಬ್ಡಾ, ನೆಕ್ಸ್ಟ್ 22, ನೆಕ್ಸ್ಟ್ 22 ಮೈನಸ್ 0 22, 97 ಮೈನಸ್ ಲ್ಯಾಂಬ್ಡಾ. ಓಕೆ, ಸೊ ಇದನ್ನು ಈಕ್ವೇಷನ್ಸ್ ಆಗಿ ಕನ್ವರ್ಟ್ ಮಾಡಿದಾಗ ಸೊ ಇದ್ರದ್ದು ಡೆಟರ್ಮಿನೆಂಟ್ ಏನಿರುತ್ತೆ? AD ಮೈನಸ್ BC ಅಲ್ವಾ? ಸೊ AD ಅಂತ ಅಂದರೆ 5 ಮೈನಸ್ ಲ್ಯಾಂಬ್ಡಾ ಇಂಟು 97 ಮೈನಸ್ ಲ್ಯಾಂಬ್ಡಾ, ದೆನ್ ಮೈನಸ್ 22 ಇಂಟು 22, ಓಕೆ, ಈಸ್ ಈಕ್ವಲ್ ಟು 0. ದೆನ್ ಇದನ್ನು ಸಾಲ್ವ್ ಮಾಡ್ಕೊಂಡಾಗ ನಮಗೇನು ಬರುತ್ತೆ? ಸೊ ಇವಾಗ 5 ಇಂಟು 97 ಮೈನಸ್ ಲ್ಯಾಂಬ್ಡಾ ಮೈನಸ್ ಲ್ಯಾಂಬ್ಡಾ ಇಂಟು 97 ಮೈನಸ್ ಲ್ಯಾಂಬ್ಡಾ ಮೈನಸ್ 22 ಇಂಟು 22 ಎಷ್ಟು ಬರುತ್ತೆ? 484. ಓಕೆನಾ? 484 ಬರುತ್ತೆ. ಏನಿಲ್ಲ, 5ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು, ಮೈನಸ್ ಲ್ಯಾಂಬ್ಡಾನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು ಅಷ್ಟೇ. ಈಸ್ ಈಕ್ವಲ್ ಟು 0. ಸೊ 97 ಇಂಟು 5 ಎಷ್ಟು ಬರುತ್ತೆ? 485. ಓಕೆನಾ? 485 ಮೈನಸ್ 5 ಲ್ಯಾಂಬ್ಡಾ ಮೈನಸ್ 97 ಲ್ಯಾಂಬ್ಡಾ ಪ್ಲಸ್ ಲ್ಯಾಂಬ್ಡಾ ಸ್ಕ್ವಯರ್ ಮೈನಸ್ 484 ಈಸ್ ಈಕ್ವಲ್ ಟು 0. ಸೊ ನನಗೇನು ಬರುತ್ತೆ ಲಾಸ್ಟಲ್ಲಿ? ಸೊ ಇದು 485 ಮೈನಸ್ 484 ನನಗೆ 1 ಬರುತ್ತೆ, ಮೈನಸ್, ಸೊ 7 ಪ್ಲಸ್ 5 102, ಇಟ್ ಈಸ್ 102 ಲ್ಯಾಂಬ್ಡಾ ಮತ್ತು ಪ್ಲಸ್ ಲ್ಯಾಂಬ್ಡಾ ಸ್ಕ್ವಯರ್ ಈಸ್ ಈಕ್ವಲ್ ಟು 0. ಇದೇನಾಯಿತು? ಒಂದು ಲೀನಿಯರ್ ಈಕ್ವೇಷನ್ ಆಯಿತು. ಓಕೆನಾ? ಸೊ ಇವಾಗ ನನಗೆ ಇದನ್ನು ಸಾಲ್ವ್ ಮಾಡಿದಾಗ ನನಗೆ 2 ಲ್ಯಾಂಬ್ಡಾ ವ್ಯಾಲ್ಯೂಸ್ ಬರುತ್ತೆ. ಸೊ ಯಾವ ರೀತಿ ಸಾಲ್ವ್ ಮಾಡೋದು? 5 ಈಕ್ವೇಷನ್ಗೆ ಹೋಗಬೇಕು, 3ಗೆ ಹೋಗಬೇಕು, ಲ್ಯಾಂಬ್ಡಾ ಜಾಗದಲ್ಲಿ ಲ್ಯಾಂಬ್ಡಾ ಪಕ್ಕದಲ್ಲಿ ಏನಿದೆ? 1 ಇದೆ. ಸೊ B ಅಂದರೆ ಲ್ಯಾಂಬ್ಡಾ, ಏನು ಗೊತ್ತಾ? ಫಸ್ಟ್ ಮೋಡ್ಗೆ ಹೋಗಬೇಕು, ನೆಕ್ಸ್ಟ್ ಈಕ್ವೇಷನ್ಗೆ ಹೋಗಬೇಕು,
3 ಲೀನಿಯರ್ ಇಕ್ವೇಷನ್ಗೆ ಹೋಗಬೇಕು. ಲ್ಯಾಂಬ್ಡಾ ಸ್ಕ್ವಯರ್ ಪಕ್ಕ ಏನು ಕೋಫಿಷಿಯಂಟ್ ಇದೆ 1 ಇದೆ. ಸೊ ಲ್ಯಾಂಬ್ಡಾ ಪಕ್ಕ ಎಷ್ಟು ಕೋಎಫಿಷಿಯಂಟ್ ಇದೆ 1 - 1/102 ಇದೆ. ನೆಕ್ಸ್ಟ್ ಸಿ ಹತ್ರ ಏನಿದೆ 1 ಇದೆ. ಓಕೆನಾ. ಸೊ ನನಗೆ ಸಾಲ್ವ್ ಮಾಡಿದಾಗ ನನಗೆ ಲ್ಯಾಂಬ್ಡಾ 1 = 101.990 ಅಂತ ಒಂದು ಬರುತ್ತೆ. ಮತ್ತು ಇನ್ನೂ ಒಂದು ಲ್ಯಾಂಬ್ಡಾ 2 ಬಂದುಬಿಟ್ಟು ನನಗೆ 9.0804 × 10⁻³ ನನಗೆ 2 ಲ್ಯಾಂಬ್ಡಾ ವ್ಯಾಲ್ಯೂಸ್ ಬಂತು. ಸೊ ಇವಾಗ 2 ಲ್ಯಾಂಬ್ಡಾ ವ್ಯಾಲ್ಯೂಸ್ನ ನಾನು ಯೂಸ್ ಮಾಡ್ಕೊಂಡು ನಾನು ಏನು ಮಾಡ್ಬೋದು ಅಂದರೆ ಇವಾಗ ಈ ಎಸ್ ವ್ಯಾಲ್ಯೂನ ಕಂಡುಹಿಡಿಬೋದು. ಎಸ್ ಅಂತ ಅಂದರೆ ಸೊ ಸಿಂಗ್ಯುಲರ್ ವ್ಯಾಲ್ಯೂಸ್. ಇವಾಗ ವಿ ಹ್ಯಾವ್ ಟು ಫೈಂಡ್ ದ ಸಿಂಗ್ಯುಲರ್ ವ್ಯಾಲ್ಯೂಸ್. ಓಕೆನಾ. ಸಿಂಗ್ಯುಲರ್ ವ್ಯಾಲ್ಯೂಸ್ನ ಕಂಡುಹಿಡಿಬೇಕು. ಹಿಂಗೆ ಸಿಂಗ್ಯುಲರ್ ವ್ಯಾಲ್ಯೂಸ್ ಕಂಡುಹಿಡಿಯೋದು ಅಂದರೆ ಸಿಗ್ಮಾ 1 ಬಂದುಬಿಟ್ಟು √λ1. ಲ್ಯಾಂಬ್ಡಾ 1 ಎಷ್ಟು 101.99 ಅಲ್ವಾ. 101.99 = ಆಮೇಲೆ ಸಿಗ್ಮಾ 2 ವ್ಯಾಲ್ಯೂ ಬಂದುಬಿಟ್ಟು 9.804 ರೈಟ್. ಸೊ √9.804 × 10⁻³ ಸೊ ಈ ವ್ಯಾಲ್ಯೂಸ್ ಏನು ಬರುತ್ತೆ ನೋಡಿ. √101 ವೇಟ್ ಮೋಡ್ ಸೆಟಪ್ 1 ದೆನ್ √101.99 ಎಷ್ಟು ಬಂತು ನನಗೆ 10.099. ಓಕೆ. ದೆನ್ √9.804 × 10⁻³ ಸೊ ಎಷ್ಟು ಬಂತು 0.0990. ಓಕೆ. ಸೊ ಇವಾಗ ಸಿಂಗ್ಯುಲರ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡೋದಕ್ಕೆ ಇದನ್ನು ನಾವು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಆವಾಗ ಇದನ್ನು ನಾವು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗಿ ನಾನು ಬರೆದ್ರೆ ಅದೇ ಎಸ್ ವ್ಯಾಲ್ಯೂ. ಓಕೆನಾ. ಸೊ ಇವಾಗ ನಾನು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದರೆ ಫಸ್ಟ್ ಆಫ್ ಆಲ್ ಡಯಾಗ್ನಲಿ ಇಲ್ಲಿ 0 ಇರುತ್ತೆ. ಓಕೆನಾ. ಸೊ 10.099 ಮತ್ತು 0.0990. ಓಕೆನಾ. ಸೊ ನಾನು ಇದನ್ನು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡಿಕೊಂಡ್ರೆ ಮುಗೀತು. ಓಕೆನಾ. ದಟ್ ಈಸ್ ವಾಟ್ ಎಸ್ ವ್ಯಾಲ್ಯೂ. ಸೊ ಇವಾಗ ಎಸ್ ವ್ಯಾಲ್ಯೂ ಕಂಡುಹಿಡ್ದಾಯಿತು. ನೆಕ್ಸ್ಟು ನಾವು ವಿ ಅಲ್ಲ ಯುನ ಕಂಡುಹಿಡಿಯೋದಕ್ಕೋಸ್ಕರ ನಮಗೆ ಐಗನ್ ವೆಕ್ಟರ್ಸು ಯೂಸ್ ಆಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು ಅಂತ ಅಂದರೆ ಸ್ಟೆಪ್ 4ಅಲ್ಲಿ ನಾವು ಐಗನ್ ವೆಕ್ಟರ್ಸ್ನ ಕಂಡುಹಿಡಿಬೇಕು. ಸೊ ಐಗನ್ ವ್ಯಾಲ್ಯೂಸ್ ಬಂದಿದೆ ಅಂತ ಅಂದರೆ ಐಗನ್ ವೆಕ್ಟರ್ಸ್ ನಾವು ಆರಾಮಾಗಿ ಕಂಡುಹಿಡಿಬೋದು ಬೈ ಟೇಕಿಂಗ್ ದ ಏನಂತೀರಾ ಕೇಸಸ್. ಸೊ ಇವಾಗ ನನಗೆ 2 ಐಗನ್ ವ್ಯಾಲ್ಯೂಸ್ ಬಂದಿರೋದ್ರಿಂದ ನನಗೆ 2 ಕೇಸಸ್ ಬರುತ್ತೆ. ಸೊ ಫಸ್ಟ್ ಕೇಸ್ ಏನಿತ್ತು ಲ್ಯಾಂಬ್ಡಾ 1 = 101.99 ಅಲ್ವಾ. ಫಸ್ಟ್ ಕೇಸ್ 1 ಬಂದ್ಬಿಟ್ಟು ಲ್ಯಾಂಬ್ಡಾ 1ನ ಇಷ್ಟು ತಗೋತೀನಿ. ಸೊ ಇದಕ್ಕೆ ಫಾರ್ಮುಲಾ ಏನಪ್ಪ ಅಂತ ಅಂದರೆ A × A ಟ್ರಾನ್ಸ್ಪೋಸ್ ಮೈನಸ್ ಲ್ಯಾಂಬ್ಡಾ × I × x = 0. ಓಕೆ. ಸೊ A × A ಟ್ರಾನ್ಸ್ಪೋಸ್ ಅಂತ ಅಂದರೆ ನನಗೆ ಆಲ್ರೆಡಿ ಗೊತ್ತು A ವ್ಯಾಲ್ಯೂ ಏನು 1249 ಅಲ್ವಾ. ಸೊ ಸಾರಿ A × A ಟ್ರಾನ್ಸ್ಪೋಸ್ ವ್ಯಾಲ್ಯೂ ಬಂದುಬಿಟ್ಟು 5, 22, 22, 97 ಅಲ್ವಾ. 5, 22, 22, 97. ಸೊ A × A ಟ್ರಾನ್ಸ್ಪೋಸ್ ವ್ಯಾಲ್ಯೂ ಮೈನಸ್ ಲ್ಯಾಂಬ್ಡಾ × I ಅಂತ ಅಂದರೆ ನನಗೆ ಲ್ಯಾಂಬ್ಡಾ ವ್ಯಾಲ್ಯೂ ಎಷ್ಟು ಬಂದಿತ್ತು 101.99. ಸೊ 101.99 ಮತ್ತು ಇಲ್ಲಿ ಝೀರೋಸ್ ಇರುತ್ತೆ ಅಲ್ವಾ. ಜಸ್ಟ್ ನಾನು ಲ್ಯಾಂಬ್ಡಾನ ಇಲ್ಲಿ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ ಎಲ್ಲಿ ಐಡೆಂಟಿಟಿ ಮ್ಯಾಟ್ರಿಕ್ಸಿಗೆ. ಸೊ ಅದಾದಮೇಲೆ ನಾನು ಇಲ್ಲಿ x1 ಮತ್ತು x2 ಐಗನ್ ವ್ಯಾಲ್ಯೂಸ್ನ ಕಂಡುಹಿಡ್ಕೋಬೇಕು. ಸೊ ಈ ಥರ ಮಾಡಿದಾಗ ನನಗೇನು ಬರುತ್ತೆ 5 - 101.99 ಅಂತ ಅಂದರೆ ನನಗೆ 96.99. ಓಕೆ. ಮೈನಸ್ 96.99 ಮತ್ತು 22 - 0 ನನಗೆ 22ನೇ ಬರುತ್ತೆ. 22 - 0 22ನೇ ಬರುತ್ತೆ. 97. ಸೊ ಇಲ್ಲಿ ನಾನು 97 - 101.99 ಮಾಡಿಕೊಂಡಾಗ 4.99 ಬರುತ್ತೆ. ಸೊ ಇಲ್ಲಿ ನನಗೆ 4.99 ಬಂತು. ಸೊ ನೆಕ್ಸ್ಟ್ ಬಂದುಬಿಟ್ಟು ನನಗೆ ಇಲ್ಲಿ x1 × x1 x2 = 0. ಸೊ ಇದನ್ನು ನಾನು ಈಕ್ವೇಷನ್ ಆಗಿ ಕನ್ವರ್ಟ್ ಮಾಡಿಕೊಂಡಾಗ ನನಗೆ 96.99 x1 + 22 x2 = 0. ಇದನ್ನು ನಾನು ಈಕ್ವೇಷನ್ 1 ಆಗಿ ಕನ್ಸಿಡರ್ ಮಾಡ್ಕೊತೀನಿ. ಸೊ ಇದನ್ನು ನಾನೇನಾದರೂ
ಆ ಕಡೆ ಹಾಕ್ಕೊಂಡಾಗ ಲೈಕ್ ಇದರಿಂದ ನಾನು x1 x2 ವ್ಯಾಲ್ಯೂಸ್ನ ಕಂಡು ಹಿಡ್ಕೋಬೋದು. ಸೊ 22x2 ಇಸ್ ಈಕ್ವಲ್ ಟು ಇದನ್ನು ನಾನು ಆ ಕಡೆ ಹಾಕ್ಕೊತೀನಿ. ಸೊ 96.99 x1 ಬರುತ್ತೆ. ಸೊ ಇವಾಗ x2 ಇಸ್ ಈಕ್ವಲ್ ಟು ನನಗೇನು ಬಂತು 96.99 ಡಿವೈಡೆಡ್ ಬೈ 22 ಇಂಟು x1 ಬಂತು. ಸೊ ಇದು ನನ್ನ x2 ವ್ಯಾಲ್ಯೂ ಆಗಿರುತ್ತೆ. ಸೊ ಇದನ್ನು ನಾನು ಡಿವೈಡ್ ಮಾಡಿದಾಗ ಅಂದರೆ 96.99 ಡಿವೈಡೆಡ್ ಬೈ 22 ಮಾಡ್ಕೊಂಡಾಗ ನನಗೇನು ಬರುತ್ತೆ 4.4086 ಇಂಟು x1. ಸೊ ಇವಾಗ ನನಗೆ x2 ವ್ಯಾಲ್ಯೂ ಈ ಥರ ಬಂದಿದೆ. ಸೊ ಇವಾಗ ನಾನು ಜನರಲ್ ಆಗಿ ಇವಾಗ ನಮಗೆ ಕರೆಕ್ಟಾಗಿ x1 ವ್ಯಾಲ್ಯೂ ಗೊತ್ತಿಲ್ಲ ಮತ್ತು x2 ವ್ಯಾಲ್ಯೂಸು ನಾವು ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾವು ಸೆಟ್ ಮಾಡ್ಕೋಬೇಕು. ಸೆಟ್ x1 ಇಸ್ ಈಕ್ವಲ್ ಟು 1 ಅಂತ. ಇದು ಕಾಮನ್ನು ಮತ್ತು ದೆರ್ ಇಸ್ ನೋ ಲಾಜಿಕ್ ಬಿಹೈಂಡ್ ದಿಸ್. ಯು ಹ್ಯಾವ್ ಟು ಟೇಕ್ ಬಿಕಾಸ್ ನಮಗೆ x1 ವ್ಯಾಲ್ಯೂನೂ ಅಕ್ಯುರೇಟಾಗಿ ಗೊತ್ತಿಲ್ಲ, x2 ವ್ಯಾಲ್ಯೂನೂ ಅಕ್ಯುರೇಟಾಗಿ ಗೊತ್ತಿಲ್ಲ. ಇವಾಗ ನಾವು ಮುಂಚೆ ಸಾಲ್ವ್ ಮಾಡಬೇಕಾದ್ರೆ x1 ವ್ಯಾಲ್ಯೂ ನಮಗೆ ಮ್ಯಾಟ್ರಿಕ್ಸ್ ಫಾರ್ಮಲ್ಲೇ ಗೊತ್ತಾಗ್ಬಿಡೋದು x2 ಇಸ್ ಈಕ್ವಲ್ ಟು ದಿಸ್ ಅಂತ. ಯಾಕಂದರೆ ಇಲ್ಲಿ ರೋ ಎಕ್ಲಾನ್ ಫಾರ್ಮ್ ಆಗಿರೋದ್ರಿಂದ ಆರಾಮಾಗಿ ಗೊತ್ತಾಗೋದು. ಬಟ್ ಇಲ್ಲಿ ಯಾವುದೇ ರೀತಿ ನಮಗೆ ಅಕ್ಯುರೇಟಾಗಿ x1 ವ್ಯಾಲ್ಯೂನೂ ಗೊತ್ತಿಲ್ಲ, x2 ವ್ಯಾಲ್ಯೂನೂ ಗೊತ್ತಿಲ್ಲ. ಅದಕ್ಕೆ ನಾವು ಸ್ಟಾರ್ಟಿಂಗಲ್ಲೇ x1ನ ನಾವು 1 ಅಂತ ತಗೊಂಡಾಗ 1 ಅಂತ ತಗೋಬೇಕು. ಓಕೆನಾ? 1 ಅಂತ ತಗೊಂಡಾಗ ಇವಾಗ x2 ವ್ಯಾಲ್ಯೂ ಏನಾಗುತ್ತೆ ಅಂದರೆ 4.4086 ಬರುತ್ತೆ. ಓಕೆನಾ? ಸೊ ನನಗೆ E1 ಏನು ಬರುತ್ತೆ 1 ಮತ್ತು 4.409. ಓಕೆ, ಈ ಥರ ಬರುತ್ತೆ. ಓಕೆನಾ? ಇದನ್ನು ರೋ ಫಾರ್ಮಲ್ಲಿ ನೀನು ಹಾಕ್ಕೊಂಡ್ರೆ ಓಕೆ. ಸೊ ಇವಾಗ E1 ಬಂತು. ನೆಕ್ಸ್ಟ್ ನಾವೇನು ಕಂಡುಹಿಡಿಬೇಕು? ಸೊ ಆ ಒಂದು E1ನ ನಾವು ನಾರ್ಮಲೈಸ್ ಮಾಡ್ಕೊಳ್ಬೇಕು. ಓಕೆನಾ? ಅದನ್ನು ನಾವು ನಾರ್ಮಲೈಸ್ ಮಾಡ್ಕೊಬೇಕು ಅಂದರೆ ಫಸ್ಟು ಈ ನಾರ್ಮಲೈಸೇಷನ್ ನಮಗೆ ಗೊತ್ತು √v1 ಸ್ಕ್ವಯರ್ ಪ್ಲಸ್ v2 ಸ್ಕ್ವಯರ್ ಅಂತ. ಸೊ ನಮಗೆ ಆಲ್ರೆಡಿ ಗೊತ್ತು v1 1 ಸ್ಕ್ವಯರು. ಸೊ v2 ಏನು ಬಂದಿತ್ತು 4.409 ಹೋಲ್ ಸ್ಕ್ವಯರ್ ಅಲ್ವಾ? ಸೊ 4.409 ಹೋಲ್ ಸ್ಕ್ವಯರ್. ಸೊ ಏನು ಬರುತ್ತೆ ನನಗೆ? ಸೊ √1 ಸ್ಕ್ವಯರ್ ಪ್ಲಸ್ 4.409 ಹೋಲ್ ಸ್ಕ್ವಯರ್ ಎಷ್ಟು ಬಂತು ನನಗೆ? 4.5209 4.5209 ಬಂತು. ಓಕೆ, ನೆಕ್ಸ್ಟ್ ಇ ಕ್ಯಾಪ್ ಅಂದರೆ ನಾರ್ಮಲೈಸೇಷನ್ ಆಫ್ E1ನ ಕಂಡು ಹಿಡ್ಕೊಂಡಾಗ ನನಗೇನು ಬರುತ್ತೆ ಅಂದರೆ ಸೊ ಇದನ್ನು ನಾನು 1 ಡಿವೈಡೆಡ್ ಬೈ 4.5209 ನೆಕ್ಸ್ಟ್ 4.409 ಡಿವೈಡೆಡ್ ಬೈ 4.520. ಓಕೆ, ಕೊನೆಗೆ ನಾನು E1 ಕ್ಯಾಪ್ನ ನಾನು ಸಿಂಪ್ಲಿಫೈ ಮಾಡಿಕೊಂಡಾಗ ಏನು ಬರುತ್ತೆ? ಸೊ 1 ಡಿವೈಡೆಡ್ ಬೈ 4.5209 ಮಾಡಿದಾಗ ನನಗೆ 0.22119 ಬರುತ್ತೆ. ನೆಕ್ಸ್ಟು 4.409 ಡಿವೈಡೆಡ್ ಬೈ 4.520 ಎಷ್ಟು ಬಂತು ನನಗೆ? 0.9754. ಓಕೆ, ಸೊ ಇದು ನಾರ್ಮಲೈಸೇಷನ್ ಆಫ್ E1. ಸೊ ದಿಸ್ ಇಸ್ ಫಾರ್ ಕೇಸ್ 1. ನೆಕ್ಸ್ಟು ನಾನು ಕೇಸ್ 2ಗೆ ಮಾಡ್ಕೊಬೇಕು. ಕೇಸ್ 2 λ2 ವ್ಯಾಲ್ಯೂ ಏನು ಬಂದಿತ್ತು ನಮಗೆ? λ2 ವ್ಯಾಲ್ಯೂಸ್ ನಮಗೆ 9.804 ಇಂಟು 10⁻³ ಅಲ್ವಾ? 9.804 ಇಂಟು 10⁻³ ಓಕೆ. ಇದಕ್ಕೆ ನಾವು ಐಗನ್ ವೆಕ್ಟರ್ಸ್ನ ಕಂಡುಹಿಡಿಯೋದಾದರೆ A ಇಂಟು A ಟ್ರಾನ್ಸ್ಪೋಸ್ ಮೈನಸ್ ಲ್ಯಾಂಬ್ಡಾ ಇಂಟು I. A ಇಂಟು A ಟ್ರಾನ್ಸ್ಪೋಸ್ ಏನು ಬಂದಿತ್ತು? ಸೊ A ಇಂಟು A ಟ್ರಾನ್ಸ್ಪೋಸ್ ಬಂದು ನಮಗೆ 5, 22, 22, 97 ಓಕೆ ಮೈನಸ್ ಲ್ಯಾಂಬ್ಡಾ ಇಂಟು I. ಇವಾಗ ಲ್ಯಾಂಬ್ಡಾ ವ್ಯಾಲ್ಯೂ ಏನು? 9.804 ಇಂಟು 10⁻³ 0, 0, 9.804 ಇಂಟು 10⁻³ ಓಕೆ. ಸೊ ಅದಾದಮೇಲೆ ಇಂಟು x1 x2. ಸೊ ಇಲ್ಲಿ ನಾನು x1 x2ನ ನಾನು ಹಾಕಿದ್ದೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ 5 ಮೈನಸ್ 9.804 ಇದನ್ನು ಮಾಡ್ಕೊಂಡಾಗ ನಂಗೆ ಏನು ಬರುತ್ತೆ? 4.9901. ದೆನ್ ಹಿಯರ್ ಇಟ್ ಇಸ್ 22. ನೆಕ್ಸ್ಟ್ ಇಲ್ಲೂ ಕೂಡ 22 ಇರುತ್ತೆ. ನೆಕ್ಸ್ಟ್ ಇಲ್ಲಿ 97 ಮೈನಸ್ 9.804 ಇಂಟು 10⁻³ ಅಂತ ಮಾಡಿಕೊಂಡಾಗ ನನಗೆ 96.9901 ಬರುತ್ತೆ. ಸೊ ಇಂಟು x1 ಮತ್ತು x2 ಇಸ್ ಈಕ್ವಲ್ ಟು 0. ಓಕೆ, ಸೊ
ಸೊ ಇವಾಗ ನಾನು ಇದೀನಿ ಈಕ್ವೇಷನ್ ಫಾರ್ಮಲ್ಲಿ ಕನ್ವರ್ಟ್ ಮಾಡಿಕೊಂಡ್ರೆ 001x1 ಪ್ಲಸ್ 22x2 ಇಸ್ ಈಕ್ವಲ್ ಟು 0 ಅಂತ ನಾವು ಮಾಡಿಕೊಂಡ್ರೆ ಸೊ 4.9901x1 ಇಸ್ ಈಕ್ವಲ್ ಟು -22x2 ಬರುತ್ತೆ. ಸೊ ಇಲ್ಲಿ x1 ಇಸ್ ಈಕ್ವಲ್ ಟು -22x2 ಈ ಒಂದು 4.9901ನ ನಾನು ಕೆಳಗೆ ಹಾಕ್ಕೊತೀನಿ. ಸೊ ಇಲ್ಲಿ x1 ಇಸ್ ಈಕ್ವಲ್ ಟು ಫೈನಲ್ ಆಗಿ ನಾವೇನು ಹೇಳ್ಬೋದು ಅಂತ ಅಂದರೆ -22 ಡಿವೈಡೆಡ್ ಬೈ 4.9901 ಏನು ಬರುತ್ತೆ ನನಗೆ -4.4087x2 ಬರುತ್ತೆ. ಸೊ ಇಲ್ಲೂ ಕೂಡ ನಮಗೆ x2 ವ್ಯಾಲ್ಯೂನು x2 ವ್ಯಾಲ್ಯೂ ಅಕ್ಯುರೇಟಾಗಿ ಗೊತ್ತಿಲ್ಲದೆ ಇರೋ ಕಾರಣ ನಮಗೆ x1 ವ್ಯಾಲ್ಯೂನು ಗೊತ್ತಾಗಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಅಂದರೆ ಲೆಟ್ x2 ಇಸ್ ಈಕ್ವಲ್ ಟು 1 ಅಂತ ಇದ್ದರೆ x1 ವ್ಯಾಲ್ಯೂ ಏನಾಗುತ್ತೆ -4.4087 ಬರುತ್ತೆ. ಓಕೆನಾ. ಸೊ ಇವಾಗ ನಾನು ಇ ಟು ಏನಾಗುತ್ತೆ ಫೈನಲ್ ಆಗಿ x1 ಬಂದ್ಬಿಟ್ಟು -4.4087 ಮತ್ತು ಇಲ್ಲಿ 1 ಬರುತ್ತೆ. ಓಕೆನಾ. ಏನು ಗೊತ್ತಾ, ಡೆಸಿಮಲ್ ವ್ಯಾಲ್ಯೂಸು ಕೆಲವೊಂದು ಸತಿ ಚೇಂಜ್ ಆಗ್ಬೋದು. ಬಟ್ ಏನಂದರೆ ಅಟ್ಲೀಸ್ಟ್ ಏನಂದರೆ ನಿಮಗೆ 1 ಡೆಸಿಮಲ್ ಆದಮೇಲೆ ಒಂದು 2 to 3 ಪಾಯಿಂಟ್ಸ್ ಅಥವಾ 2 to 3 ನಂಬರ್ಸ್ ಆದರೂ ಸೇಮ್ ಇರಬೇಕು. ಓಕೆನಾ. ದಟ್ಸ್ ಇಟ್. ಡೆಸಿಮಲ್ ವ್ಯಾಲ್ಯೂಸ್ ಚೇಂಜ್ ಆಗ್ತಿರುತ್ತೆ, ಡೋಂಟ್ ವರಿ. ಆಮೇಲೆ ಇವಾಗ ನಾನು E2 ಕಂಡಿಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇದನ್ನು ನಾನು ನಾರ್ಮಲೈಸ್ ಮಾಡಬೇಕು. ಓಕೆನಾ. ನಾನು ಇದನ್ನು ನಾರ್ಮಲೈಸ್ ಮಾಡಬೇಕು. ನಾರ್ಮಲೈಸ್ ಅಂತ ಅಂದರೆ E2 ಇಸ್ ಈಕ್ವಲ್ ಟು √(x1 ಸ್ಕ್ವಯರ್ ಪ್ಲಸ್ x2 ಸ್ಕ್ವಯರ್). ಸೊ √(x1) ಬಂದುಬಿಟ್ಟು ಏನು ಬಂದಿತ್ತು ನನಗೆ, √(x1) 4.4087 ರೈಟ್, -4.4087 ಹೋಲ್ ಸ್ಕ್ವಯರ್ ಪ್ಲಸ್ 1 ಸ್ಕ್ವಯರ್. ಸೊ ನನಗೆ E2 ಏನು ಬರುತ್ತೆ, ಸೊ √4.4087 ಹೋಲ್ ಸ್ಕ್ವಯರ್ ಪ್ಲಸ್ 1 ಸ್ಕ್ವಯರ್ ಅಂತ ಹಾಕಿದ್ರೆ ನನಗೆ 4.5209, ಸೊ 4.5206 ಬರುತ್ತೆ. ಓಕೆ. ನೆಕ್ಸ್ಟ್ ಇವಾಗ ನಾನು E2 ಕ್ಯಾಪ್ನ ಫೈಂಡ್ ಔಟ್ ಮಾಡ್ಕೋಬೇಕು. E2 ಕ್ಯಾಪ್ ಅಂತ ಅಂದರೆ ಸೊ ನನಗೇನು ಬಂದಿತ್ತು 4.409 ಅಲ್ವಾ ಫಸ್ಟ್ ವ್ಯಾಲ್ಯೂ, ಡಿವೈಡೆಡ್ ಬೈ 4.5206, ದೆನ್ 1 ಡಿವೈಡೆಡ್ ಬೈ 4.5206. ಹೆಂಗೆ ಅಂತ ಗೊತ್ತಾಯ್ತಲ್ವಾ ನಾನು ಹೆಂಗೆ ಹಾಕ್ಕೊಂಡೆ ಅಂತ? ಏನಿಲ್ಲ, ಇಲ್ಲಿ ಇದೆಯಲ್ವಾ, ಇಲ್ಲಿ ಜಸ್ಟ್ ಡಿವೈಡೆಡ್ ಬೈ ನಿಮ್ಮ E2 ಹಾಕ್ಕೋಬೇಕಷ್ಟೆ. ಓಕೆ. ಸೊ ನೆಕ್ಸ್ಟ್ ಈ ಥರ ನನಗೆ E2 ಕ್ಯಾಪ್ ಹಾಕ್ಕೊಂಡಾಗ ನನಗೆ ಫೈನಲ್ ಆಗಿ ಇದನ್ನು ಡಿವೈಡ್ ಮಾಡಿದಾಗ ನನಗೆ -0.975 ಮತ್ತು ಇದು 0.2211 ಬರುತ್ತೆ. ಓಕೆ. ಸೊ ಅದಾದಮೇಲೆ ಫೈನಲ್ ಆಗಿ ನಾವು ಯುನ ಹೆಂಗೆ ಬರ್ಕೊಳ್ಬೋದು ಅಂತ ಅಂದರೆ ಜಸ್ಟ್ ಇಲ್ಲಿ E1 ಹಾಕಬೇಕು, ಇಲ್ಲಿ E2 ಹಾಕಬೇಕು. ಓಕೆ. ಸೊ ಇದನ್ನು ಬರಿಬೇಡಿ, ನಾನು ಜಸ್ಟ್ ನಿಮ್ಗೆ ಅರ್ಥ ಆಗಲಿ ಅಂತ ಬರೆದಿರೋದು. ಸೊ E1 ವ್ಯಾಲ್ಯೂ ಏನು, E1 ಕ್ಯಾಪ್ ವ್ಯಾಲ್ಯೂ, ಸೊ E1 ಕ್ಯಾಪ್ ವ್ಯಾಲ್ಯೂ ಎಲ್ಲಿದೆ, E1 ಕ್ಯಾಪ್ ವ್ಯಾಲ್ಯೂ ನಮಗೆ ಇಲ್ಲಿದೆ ನೋಡಿ. ಸೊ 0.2212 ಆಮೇಲೆ 0.9754. ನೆಕ್ಸ್ಟ್ E2 ಕ್ಯಾಪ್ ವ್ಯಾಲ್ಯೂ ಏನು, -0.9754, ನೆಕ್ಸ್ಟ್ 0.2211. ಓಕೆ. ಸೊ ಇದು ನಮ್ಮ ಯು ಆಗಿರುತ್ತೆ. ಸೊ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಏನಪ್ಪ ಅಂತ ಅಂದರೆ ನಾವು ಇವಾಗ ಎಸ್ನ ಫೈಂಡ್ ಔಟ್ ಮಾಡಿದ್ವಿ, ಯುನ ಫೈಂಡ್ ಔಟ್ ಮಾಡಿದ್ವಿ, ಇನ್ನೂ ಒಂದಿದೆ ಅಲ್ವಾ ವಿ. ಸೊ ಇದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇವಾಗ ಫೈಂಡ್ ವಿನ ಫೈಂಡ್ ಔಟ್ ಮಾಡೋದಕ್ಕೆ ಸೊ ಇವಾಗ ನಾವು V1 ಇಸ್ ಈಕ್ವಲ್ ಟು A ಟ್ರಾನ್ಸ್ಪೋಸ್ ಆ್ಯಂಡ್ E1 ಕ್ಯಾಪ್ ಡಿವೈಡೆಡ್ ಬೈ σ1. ಸೊ ಇವಾಗ A ಟ್ರಾನ್ಸ್ಪೋಸ್ ಅಂತ ಅಂದರೆ ಸೊ ಫಸ್ಟ್ ನಮಗೆ A ಕೊಟ್ಟಿದಲ್ವಾ, A ಟ್ರಾನ್ಸ್ಪೋಸ್ ಏನು 14, A ಟ್ರಾನ್ಸ್ಪೋಸ್ ಬಂದುಬಿಟ್ಟು ನನಗೆ 1429. ಓಕೆ. ನೆಕ್ಸ್ಟ್ E1 ಕ್ಯಾಪ್ ವ್ಯಾಲ್ಯೂ ಎಷ್ಟಿದೆ ನಮ್ಮ ಹತ್ರ, E1 ಕ್ಯಾಪ್ ವ್ಯಾಲ್ಯೂ ಬಂದುಬಿಟ್ಟು ಇಲ್ಲಿದೆ. ಸೊ ಏನು 0.22119, 0.9754. ನೆಕ್ಸ್ಟ್ σ1 ವ್ಯಾಲ್ಯೂ ನಾವು ಎಲ್ಲಿ ಕಂಡಿಡಿದ್ವಿ, ಸೆಕೆಂಡ್ ಸ್ಟೆಪ್ಪಲ್ಲೇ ನಾವು σ1 ವ್ಯಾಲ್ಯೂ ಕಂಡಿಡಿದ್ವಿ. ಇಲ್ಲಿದೆ ನೋಡಿ σ1 ವ್ಯಾಲ್ಯೂ. ಸೊ σ1 ವ್ಯಾಲ್ಯೂ ಏನು 10.099. ಓಕೆನಾ. ಸೊ ಇದನ್ನು ನಾವು ಕ್ಯಾಲ್ಸಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಿಕೊಂಡಾಗ ಏನು ಬರುತ್ತೆ ಅಂತ ಅಂದರೆ ಸೊ ಜಸ್ಟ್ 1 ಇಂಟು 0.22119 ಪ್ಲಸ್ 4 ಇಂಟು
0.9754 ಏನಾಗುತ್ತೆ 4.12279. ಓಕೆ, ನೆಕ್ಸ್ಟ್ ಇವಾಗ ಇಲ್ಲಿ 2 ಇಂಟು 0.22199 0.2219119 ಪ್ಲಸ್ 9 ಇಂಟು 0.9754 ಎಷ್ಟು ಬಂತು ನನಗೆ 9.2209 ಬಂತು. ಸೊ ಇವಾಗ ನಾನು ಇದನ್ನು ಹೋಲ್ ಥಿಂಗ್ ಡಿವೈಡೆಡ್ ಬೈ 10.099 ಅಲ್ವಾ, ಅಂದರೆ ಇದನ್ನು ನಾನು 4.12279 ಡಿವೈಡೆಡ್ ಬೈ 10.099 ದೆನ್ 9.2209 ಡಿವೈಡೆಡ್ ಬೈ 10.099 ಇದನ್ನು ನಾನು ಡಿವೈಡ್ ಮಾಡಿದಾಗ ನನಗೆ ಫೈನಲ್ ಆಗಿ V1 ಏನು ಬರುತ್ತೆ ಅಂದರೆ 0.40823 ನೆಕ್ಸ್ಟ್ 0.9130 ಬರುತ್ತೆ. ಓಕೆನಾ, ಸೊ ಇದು ನನ್ನ V1 ವ್ಯಾಲ್ಯೂ ಆಯಿತು. ಸೊ V1 ವ್ಯಾಲ್ಯೂ ಆದಮೇಲೆ ನೆಕ್ಸ್ಟ್ ನಾನು V2 ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಈ V2 ವ್ಯಾಲ್ಯೂ ಹೆಂಗೆ ಫೈಂಡ್ ಔಟ್ ಮಾಡಬೇಕು ಅಂತ ಅಂದರೆ V2 is equal to so A transpose and E2 cap divided by sigma. ಓಕೆನಾ, ಡಿವೈಡೆಡ್ ಬೈ ಸಿಗ್ಮಾ 2. ನೆಕ್ಸ್ಟ್ ಸೊ ಇವಾಗ A ಟ್ರಾನ್ಸ್ಪೋಸ್ ವ್ಯಾಲ್ಯೂ ನಮಗೆ ಗೊತ್ತು 1429 ಅಂತ. ನೆಕ್ಸ್ಟ್ E2 ವ್ಯಾಲ್ಯೂಗೂ ಗೊತ್ತು ನಮಗೆ, E2 ಕ್ಯಾಪ್ ವ್ಯಾಲ್ಯೂ ಎಷ್ಟು ನಮಗೆ E2 ಕ್ಯಾಪ್ ವ್ಯಾಲ್ಯೂ ಇಲ್ಲಿದೆ. ಸೊ ಮೈನಸ್ 0.975 ಮತ್ತು 0.221. ಸೊ ದಿಸ್ ಇಸ್ ದ E2 ಕ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ಸಿಗ್ಮಾ ವ್ಯಾಲ್ಯೂ. ಸೊ ಡಿವೈಡೆಡ್ ಬೈ ಸಿಗ್ಮಾ 2 ವ್ಯಾಲ್ಯೂ ಏನಾಗಿತ್ತು 0.099 ವ್ಯಾಲ್ಯೂ ಆಗಿತ್ತು. ಓಕೆನಾ, ಸೊ ಇವೆರಡನ್ನೂ ನಾವು ಮಲ್ಟಿಪ್ಲೈ ಮಾಡಿದಾಗ ನಮಗೇನು ಬರುತ್ತೆ, ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಏನು ಬರುತ್ತೆ, ಸೊ ಮೈನಸ್ 0.975 ಪ್ಲಸ್ 4 ಇಂಟು 0.221. ಸೊ ಏನು ಬಂತು ನನಗೆ ಮೈನಸ್ 0.091 ಒಂದು, ನೆಕ್ಸ್ಟ್ 2 ಇಂಟು ಮೈನಸ್ 0.975 ಪ್ಲಸ್ 9 ಇಂಟು 0.221 ಏನು ಬಂತು ನನಗೆ 0.039. ಓಕೆ, 0.039 ದೆನ್ ಹೋಲ್ ಡಿವೈಡೆಡ್ ಬೈ 0.099. ಓಕೆ, ಸೊ ಇದನ್ನು ನಾವು ಮಾಡಿದಾಗ ಇಲ್ಲೇನು ಬರುತ್ತೆ ಮೈನಸ್ 0.091 ಡಿವೈಡೆಡ್ ಬೈ 0.099 ದೆನ್ 0.039 ಡಿವೈಡೆಡ್ ಬೈ 0.099 ಮಾಡಿದಾಗ ನನಗೆ ಫೈನಲ್ ಆಗಿ V2 ವ್ಯಾಲ್ಯೂ ಏನು ಬರುತ್ತೆ ಅಂದರೆ ಮೈನಸ್ 0.912 ಮತ್ತು 0.408 ಬರುತ್ತೆ. ಸೊ ಈ V2 ವ್ಯಾಲ್ಯೂಸ್ ಬಂದಾಗ ನಾನೇನು ಮಾಡಬೇಕು, ಫೈನಲ್ ಆಗಿ ಈ V ವ್ಯಾಲ್ಯೂ ಏನಾಗುತ್ತೆ ಅಂದರೆ ಇಲ್ಲಿ V1 ವ್ಯಾಲ್ಯೂ ಹಾಕ್ಕೋಬೇಕು. ಫಸ್ಟ್ ಕಾಲಮಲ್ಲಿ V1 ವ್ಯಾಲ್ಯೂ ಹಾಕ್ಕೋಬೇಕು. ಎಷ್ಟು 0.40823 ಮತ್ತು ಕೆಳಗಡೆ 0.913. ನೆಕ್ಸ್ಟು ಈ ಕಾಲಮಲ್ಲಿ V2 ವ್ಯಾಲ್ಯೂ ಹಾಕ್ಕೋಬೇಕು 0.912 ಮತ್ತು 0.408. ಓಕೆನಾ, ಇದು V ವ್ಯಾಲ್ಯೂ ಆಯಿತು. ಇಷ್ಟೇ ಪ್ರಾಬ್ಲಮ್ಮು. ಸೊ ನಮ್ಮ ಗೋಲ್ ಏನಾಯಿತು, ಗೋಲು USV ಟ್ರಾನ್ಸ್ಪೋಸ್ ಈಸ್ ಕಂಪ್ಲೀಟ್. ಓಕೆ, ಕಂಪ್ಲೀಟು. ಫೈನಲ್ ಆಗಿ ದೇರ್ ಫೋರ್ U ಇಸ್ ಈಕ್ವಲ್ ಟು ವ್ಯಾಲ್ಯೂಸ್ ಇದೆಯಲ್ಲ ಅದನ್ನು ಬರೀರಿ. ಏನು 0.02212 ಇಲ್ಲಿ U ವ್ಯಾಲ್ಯೂ ಎಲ್ಲಿ ಬರೆದ್ವಿ ನಾವು, U ಕಂಡುಹಿಡಿದ್ವಲ್ಲ. ಸೊ ಇಲ್ಲಿ ನಾವು ಎಸ್ ವ್ಯಾಲ್ಯೂಸ್ ಇದೆ. ಫಸ್ಟು ನಾನು ಎಸ್ ಬರೆದ್ಬಿಡ್ತೀನಿ, ಯಾಕಂದರೆ ನಾವು ಫಸ್ಟ್ ಎಸ್ ವ್ಯಾಲ್ಯೂ ಕಂಡುಹಿಡಿದ್ವಿ 10.099 0.09990. ಇದಾದಮೇಲೆ ನಾವು U ವ್ಯಾಲ್ಯೂನ ಕಂಡುಹಿಡಿದಿದ್ದು ಅಲ್ವಾ. ಇದು ಕೇಸ್ 1 ಕೇಸ್ 2. ನೆಕ್ಸ್ಟು ನಾವು U ವ್ಯಾಲ್ಯೂ ಕಂಡುಹಿಡಿದ್ವಿ. U ವ್ಯಾಲ್ಯೂ ಬಂದುಬಿಟ್ಟು 0.2212 ನೆಕ್ಸ್ಟ್ ಮೈನಸ್ 0.09752 ಮತ್ತು 0.9752 ಮತ್ತು 0.2212. ಸೊ ದಿಸ್ ವಾಸ್ ಅ U ವ್ಯಾಲ್ಯೂ. ನೆಕ್ಸ್ಟ್ ಫೈನಲ್ ಆಗಿ ನಾನು V ಕಂಡುಹಿಡಿದ್ವಿ. ಸೊ 0.40823 ಮೈನಸ್ 0.912 0.913 ಮತ್ತು 0.408 ಇಷ್ಟನ್ನು ನಾವು ಕಂಡುಹಿಡಿದ್ವಿ. ಸೊ ದಿಸ್ ಇಸ್ ಅ ಕಂಪ್ಲೀಷನ್ ಆಫ್ ದಿಸ್ ಏನಂತೀರಾ
ಪ್ರಾಬ್ಲಮ್. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ. ಮತ್ತು ಟೆಕ್ಸ್ಟ್ ಬುಕ್ಕಲ್ಲಿ ಇಷ್ಟೇ ಕೊಟ್ಟಿರೋದು, ಜಸ್ಟ್ ಯು ವಾಂಟೆಡ್ ಟು ಫೈಂಡ್ ದ ವ್ಯಾಲ್ಯೂಸ್ ಆಫ್ ಯು, ವಿ ಆ್ಯಂಡ್ ಎಸ್ ಅಷ್ಟೇ. ಟೆಕ್ಸ್ಟ್ ಬುಕ್ಕಲ್ಲಿ ಇಷ್ಟೇ ಕೊಟ್ಟಿರೋದು. ಅದಾದಮೇಲೆ ಸ್ಟಾಪ್ ಮಾಡಿದರೆ ನಾವು ಅಷ್ಟೇ ಇಷ್ಟು ಬರೆದ್ರೆ ಸಾಕಾಗತ್ತೆ. ಓಕೆನಾ? ಇಷ್ಟು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.